ಮೊನ್ನೆ ನನ್ನ ಪಕ್ಕ ಮಲ್ಗಕ್ಕೆ ಬಿಟ್ಟಿದ್ದ ತಪ್ಪಾಗೋಯ್ತು. ನಾನು ಹಾಕೊಳ್ಳೋ ಬಟ್ಟೆನೂ ಎತ್ತಿಡೋ ಮಟ್ಟಕ್ಕೆ ಬಂದ್ಬಿಟ್ರ. ಇವ್ರೇನು ಇದೆಲ್ಲ ಮಾಡೋಕೆ ನಾನು ಹೆಂಡ್ತಿನ ಜಾಸ್ತಿ ಮುಂದುವರಿತದ. ನಾನು ಯಾಕೆ ಇವ್ರು ಎತ್ತಿಟ್ಟಿರೋ ಬಟ್ಟೆನ ಹಾಕೋಬೇಕು? ಬೇರೆದು ಹಾಕೋತೀನಿ. ಅದಪ್ಪ ಹಾಕೊಳ್ಳೋದು. ಗುಡ್ ಮಾರ್ನಿಂಗ್. ನಾನು ಬಿಟ್ರೆ ನೀವು ಬಿದೋಗ್ತೀರಾ ಚಿರಾಗ್? ಇವತ್ತು ನಿಮ್ಮ ಪ್ರಾಜೆಕ್ಟ್ ಡೆಡ್ಲೈನ್ ಇದೆ, ಬೇಗ ರೆಡಿ ಆಗಲಿ ಅಂತ ಸೂಟ್ ಎಲ್ಲ ಎತ್ತಿಟ್ಟಿದ್ದೆ. ಯಾಕೆ ಹಾಕೊಳ್ಳಿಲ್ಲ? ಅದನ್ನ ಹಾಕೊಂಡಿಲ್ಲ ಅಂತ ಹಿಂಗೆ ಅರೇಂಜ್ ಮಾಡೋದು ಬಿಡ್ರಿ. ನೀವು ಏನು ಬೇಕಾದರೂ ಅಂದ್ಕೊಳ್ಳಿ. ನೀವು ಕೆಲಸದಲ್ಲಿ ಪ್ರಾಂಪ್ಟ್ ಅಂತ ಗೊತ್ತು, ಅದನ್ನ ಈ ಥರ ಎಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಬಿಡ್ರಿ. ಅಯ್ಯೋ ಚಿರಾಗ್, ನಿಮ್ಗೆ ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತು. ಅದಕ್ಕೆ ಆದಷ್ಟು ಬೇಗ ಆಫೀಸ್ಗೆ ಹೋಗೋಣ, ಅದನ್ನ ಅಪ್ರೂವ್ ಮಾಡ್ತೀನಿ. ಅದಕ್ಕೂ ನಿಮ್ಮನ್ನ ಇಟ್ಕೊಂಡಿರೋದಕ್ಕೂ ಏನ್ರಿ ಸಂಬಂಧ ಬಿಡ್ರಿ. ಚಿರು, ಚಿರಾಗ್ ಏನಪ್ಪ ಏಟಾಯ್ತಾ? ಏನಮ್ಮ ನೀನು ಆಗ ಬಿಡಿಸೋದು? I'm so sorry ಚಿರಾಗ್. I'm really sorry. ಬೇಕಂತಾನೆ ಮಾಡಿದ್ರಿ ತಾನೆ ಹಿಂಗೆ ನೀವು ನನ್ನ ಮೇಲೆ ರಿವೆಂಜಾ? ಪ್ರಾಮಿಸ್ ಹಂಗಲ್ಲ, ನೀವು ಬಿಡಿ ಬಿಡಿ ಅಂತಿದ್ರಿ, ಅಷ್ಟ್ರಲ್ಲಿ ಅವರು ಬಂದ್ಬಿಟ್ಟು. ಅದನ್ನ ತಿಂಗ ಬಿಡೋದು, ಅದು ಸೊಂಟ ಕೆಟ್ಟಾಗತ್ತಾರ. ಸಾರಿ, ರಿಯಲಿ ಸಾರಿ. ಚಿರು, ಎದುರು ಸ್ವಲ್ಪ ಮಾತಾಡಬೇಕು. ಇರಿ ಮಾವ, ಸೊಂಟ ನೋಗ್ತದೆ. ಚಿರಾಗ್, ಪೇನ್ ರಿಲೀಫ್ ಸ್ಪ್ರೇ ಹಾಕ್ಲಾ? ಐ ಮೀನ್ ಹಾಕೋತೀರಾ? ಕೊಡ್ತೀನಿ ನಾನು. ಎಂಥದ್ದು ಬೇಕಾಗಿಲ್ಲ, ಹೇಳಿ ಮಾವ. ಇಲ್ಲೇ ಹೇಳ? ಹೇಳಿ ಮಾವ, ಪರವಾಗಿಲ್ಲ. ಆಯ್ತು, ಹೇಳ್ತೀನಿ. ನಿನ್ನ ಮದುವೆ ಆಗಿರೋ ಈ ದಿಶಾ ನಿಜವಾದ ದಿಶಾ ಅಲ್ಲ ಅಂತ ಅನಿಸ್ತಾ ಇದೆ. ಏನು ಹೇಳ್ತಿದ್ದೀರಾ? ಇವಳು ನಡ್ಕೋತಾ ಇರೋದನ್ನ ಗಮನಿಸಿದ್ರೆ ಇವಳು ನಿಜವಾದ ದಿಶಾ ಅಲ್ಲ ಅಂತ ಅನುಮಾನ ಬರ್ತಾ ಇದೆ. ನೀನನ್ನು ಮದುವೆ ಆಗೋ ಟೈಮಲ್ಲಿ ಇವ್ರ ಅಪ್ಪ ಅಮ್ಮ ಅಬ್ರಾಡಲ್ಲಿದ್ರು, ಬರೋಕ್ಕಾಗಲಿಲ್ಲ. ಓಕೆ, ಮದುವೆ ಆಗಿ ಇಷ್ಟು ದಿನ ಆಯಿತು, ಇನ್ನೂ ಯಾಕೆ ಬಂದಿಲ್ಲ ಅವರು? ನಿಜವಾಗ್ಲೂ ಇವಳಿಗೆ ಅಪ್ಪ ಅಮ್ಮ ಇದ್ದಾರಾ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ. ಅಕ್ಕ, ಏನು ಮಾಡೋದಕ್ಕ? ದಿಕ್ಕೆ ತೋಚ್ತಿಲ್ಲ. ಅಲ್ಲ, ದಿಶಂಗ್ ಇಲ್ದಿರೋ ಅಪ್ಪ ಅಮ್ಮನ ಎಲ್ಲಿಂದ ತೋರಿಸೋದು? ಅಯ್ಯೋ, ನೀನು ತಲೆ ಕೆಡಿಸ್ಕೋಬೇಡ. ಯಾವುದಾದ್ರೂ ಒಂದಷ್ಟು ಫೋಟೋನ ಡೌನ್ಲೋಡ್ ಮಾಡಿ ಇವರೇ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿ ತೋರಿಸಿದ್ರಾಯ್ತು. ಇದು ಇಲ್ಲ ಅಕ್ಕ, ಮುಖ ಮ್ಯಾಚ್ ಆಗ್ತಿಲ್ಲ. ಏನಕ್ಕ ಇದು? ಪೊಲೀಸ್ ಅಪ್ಪ ಅಮ್ಮನ ಫೋಟೋನೇ ಬಂತು. ನೀನಂಗೆ ಮ್ಯಾಚ್ ಆಗ್ತಿದೆ ಅಂತ ತೋರಿಸ್ತಿದೆ. ಒಂದು ನಿಮಿಷ ಇರು, ಈ ಫೋಟೋನ AI ಅಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡೋಣ. ಏನಕ್ಕ ಇದು? ನಿಜವಾಗ್ಲೂ ಪೊಲೀಸ್ ಅಪ್ಪ ಮತ್ತೆ ಅಮ್ಮನ? ಅಯ್ಯೋ, ನಂಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ವಿದೇಶದಲ್ಲಿರೋ ಥರನೇ ಕಾಣಿಸ್ತಿದ್ದಾರೆ. ಇದು AI ಜಮಾನ, ಏನು ಬೇಕಾದರೂ ಮಾಡ್ಬೋದು. ಅಕ್ಕ, ನನಗೆ ಹಸ್ಬೆಂಡ್ಗೆ ಮಗು ಆದ್ರೆ ಹೇಗಿರುತ್ತೆ ಅಂತನೂ ನೋಡ್ಬೋದಾ? ಏನು ಆಸೆ ನಿನಗೆ? ಹಾ ಅಕ್ಕ, ಒಂದ್ಸಲ ನೋಡಿ ಅಕ್ಕ. ಸರಿ ಇರು, ನೋಡ್ತೀನಿ. ಯಾಕೋ ನೆಟ್ವರ್ಕ್ ಸ್ಲೋ ಇದೆ, ಇದನ್ನ ಆಮೇಲೆ ನೋಡೋಣ. ಫಸ್ಟು ಈ ಫೋಟೋನ ನಿನ್ನ ಫೋನಿಗೆ ಕಳಿಸ್ಬಿಡ್ತೀನಿ, ಸರಿನಾ? ಅಕ್ಕ, ಇದನ್ನ ಬೇಗ ನನ್ನ ಫೋನಿಗೆ ಕಳಿಸಿ. ಹಾಂ, ನಿನ್ನ ಫೋನಿಗೆ ಕಳಿಸಿದ್ದೀನಿ, ಆದರೆ ನೀನು ಡೈರೆಕ್ಟಾಗಿ ಫೋನಲ್ಲಿ ತೋರಿಸ್ಬೇಡ, ಅವರಿಗೆ ಡೌಟ್ ಬರುತ್ತೆ. ಪ್ರಿಂಟೌಟ್ ತೆಗೆದು ತೋರಿಸು. ಅವ್ರೇನಾದರೂ ಕೇಳಿದ್ರೆ ಇಟ್ಕೊಂಡಿದ್ದೆ, ನೀವು ಕೇಳಿದ್ರಲ್ಲ ಅದಕ್ಕೆ ತೋರಿಸ್ತಿದ್ದೀನಿ ಅಂತ ಹೇಳು. ಹಾಂ ಸರಿ, ಬೇಗ ಬನ್ನಿ, ಪ್ರಿಂಟ್ ತೊಗೊಂಡ್ಬಿಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇದನ್ನ ಹಸ್ಬೆಂಡಿಗೆ ತೋರಿಸ್ಬಿಟ್ಟು ದಿಶಾ ಅಪ್ಪ ಅಮ್ಮ ಆಯಿತು ಅಂತ ನಂಬಿಸ್ಬೇಕು. ಅನುಮಾನ ಬರಲ್ಲ ಅನಿಸ್ತಿದೆ.
ಚಿರಾಗ್ ತಗೊಳ್ಳಿ. ಏನಿದು? ನನ್ನ ಪೇರೆಂಟ್ಸ್ ಫೋಟೋ. ಫೋನಲ್ಲಿ ತೋರಿಸಿ ಅಂದರೆ ಪ್ರಿಂಟ್ ಹೊಡ್ಸ್ಕೊಂಬಂದ್ಬಿಟ್ರಾ? ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ ಇನ್ನೂ ಕಾಂಟ್ಯಾಕ್ಟ್ ಸಿಗಲಿಲ್ಲ. ದೆನ್ ಐ ರಿಮೆಂಬರ್ಡ್ ನನ್ನ ಹತ್ರ ಅವ್ರದ್ದೊಂದು ಫೋಟೋ ಇತ್ತು ಅಂತ, ಅದಕ್ಕೆ ತಗೊಂಡು ಬಂದೆ. ತಗೊಳ್ಳಿ. ಎವ್ರಿಥಿಂಗ್ಸ್ ಓಕೆ ರೈಟ್? ಬರೀ ಫೋಟೋ ತೋರಿಸ್ಬಿಟ್ಟು ಅಪ್ಪ ಅಮ್ಮ ಅಂದರೆ ಹೇಗೆ ನಂಬೋದು? ನಮ್ಸಕ್ಕೆ ಏನು ಮಾಡಬೇಕು? ಏನಿಲ್ಲ, ಅವ್ರನ್ನ ಇಲ್ಲಿ ಕರೆಸಿದ್ರೆ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ನಾವೇ ಹೇಳ್ದಂಗೆ ಒಂದ್ಸಲಿ ನಿಮ್ಮ ಪೇರೆಂಟ್ಸ್ನ ನಮ್ಮ ಮನೆಗೆ ಕರೆಸಿ ಎಲ್ಲರೂ ಅವ್ರನ್ನ ಮೀಟ್ ಮಾಡ್ದಂಗೆ ಆಗುತ್ತೆ. ಅಲ್ಲ ಚಿರಾಗ್, ನೀವು ಹೇಳಿದ ತಕ್ಷಣ ಕರ್ಸಕ್ಕೆ ಅವರು ಮಂಡ್ಯದಲ್ಲೂ ಮೈಸೂರಲ್ಲಿಲ್ಲ, ಅಬ್ರಾಡಲ್ಲಿದ್ದಾರೆ. ನಿಮ್ಗೆ ಗೊತ್ತಲ್ವಾ? ಪ್ರಪಂಚದ ಯಾವುದೇ ದೇಶದಲ್ಲಿದ್ದರೂ ಇಂಡಿಯಾಗೆ 3 ದಿವಸದಲ್ಲಿ ಬರ್ಬೋದು. ಅದೇನು ನಿಜ, ಬಟ್ ಫೋನ್ ಮಾಡಿ ಬರೋಕೆ ಹೇಳಿ ನೋಡೋಣ. ಅಲ್ಲ, ಸಡನ್ನಾಗಿ ಫೋನ್ ಮಾಡಿ ಕರ್ಸು ಅಂದರೆ ಹೆಂಗೆ? ಅವ್ರ ಸ್ಕೆಡ್ಯೂಲ್ ಏನಿರುತ್ತೋ ಏನೋ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ವಾ? ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಇಲ್ವಾ ನೀವು?